ಸ್ನೇಹಿತರೆ, ಈಗೊಂದು ವಿಶೇಷವಾದ ವಿಷಯ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ. ಈ ಪ್ರಶ್ನೆ ಬಹುಶಃ ಎಲ್ರಿಗೂ ಉಪಯೋಗ ಆಗ್ತದೆ. ಈ ಒಂದು ಪ್ರಶ್ನೆಗೆ ಉತ್ತರ ಅಂತ ಹೇಳಿ ಈ ಪ್ರಶ್ನೆಯನ್ನು 4-5 ಜನ ನನಗೆ ಕೇಳಿದರು. ಅದಕ್ಕಾಗಿ ನಾನು ವಿಡಿಯೋ ಮೂಲಕ ಉತ್ತರವನ್ನು ಕೊಡ್ತೇನೆ ಅಂತ ಹೇಳಿದ್ದೆ. ಯಾಕಂದರೆ ಇಂತಹ ಪ್ರಶ್ನೆಯನ್ನು ಕೇಳಲಿಕ್ಕೆ ಕೆಲವರಿಗೆ ಹೇಗಪ್ಪ ಕೇಳೋದು ಅಂತ ಅನಿಸ್ಕೊಳ್ತೀರಿ. ಅದಕ್ಕಾಗಿ ಕೆಲವರು ಕೇಳಿದ್ರು ಈ ಪ್ರಶ್ನೆಯನ್ನು. ಅವರಿಗೆ ಈ ವಿಡಿಯೋ ಮೂಲಕ ಉತ್ತರವನ್ನು ಕೊಟ್ಟರೆ ಎಲ್ರಿಗೂ ಉತ್ತರ ಸಿಕ್ಕಂಗಾಗ್ತದೆ ಅಂತ ಹೇಳಿ. ಪ್ರಶ್ನೆ ಏನು ಅಂತಂದರೆ, ಈ ಕೆಲವು ವಿಶೇಷವಾದ ಪೂಜೆಗಳನ್ನು ಮಾಡಿದಾಗ ನಾವು 3-4 ತಾಸು ದೇವ್ರ ಹತ್ರ ಕೂತು ಪೂಜೆ ಆಗಿರ್ಬೋದು, ಅಡುಗೆ ನೈವೇದ್ಯವಾಗಿರ್ಬೋದು, ಈ ರೀತಿ ದೇವತಾ ಕಾರ್ಯಗಳನ್ನು ಮಾಡ್ತಾ ಇದ್ದಾಗ, ಏನಾದರೂ ವಿಶೇಷ ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದಾಗ ಮಧ್ಯದಲ್ಲಿ ಮಲಮೂತ್ರ ವಿಸರ್ಜನೆ ಬಂದರೆ ಏನು ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳಾರ. ಯಾಕಂದರೆ ಮಡಿಯಲ್ಲಿ ಇರುವಾಗ ಮಲಮೂತ್ರ ವಿಸರ್ಜನೆಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅಷ್ಟೇ ಅಲ್ಲ, ಮಡಿ ಬಟ್ಟೆನೇ ಅಂತಲ್ಲ, ಒಗೆದ ಬಟ್ಟೆ ಹಾಕ್ಕೊಂಡು ಕೆಲವರು ದೇವ್ರ ಪೂಜೆಯನ್ನು ಮಾಡ್ತಿರ್ತೀರಿ, ಮಡಿ ಅಡುಗೆಯನ್ನು ಮಾಡ್ತಿರ್ತೀರಿ. ಅಂಥ ಸಂದರ್ಭದಲ್ಲಿ ಈಗ ನಾವು ಅಂದರೆ ಏನಾಗ್ತದೆ ಅಂದರೆ, ಬ್ರಾಹ್ಮಣರ ಜಾತಿಯಲ್ಲಿ ನಾವು ಮಡಿ ಬಟ್ಟೆಯನ್ನು ಉಟ್ಕೊಂಡ ತಕ್ಷಣ ಹೊರಗಡೆ ಎಲ್ಲೂ ಹೋಗೋದಿಲ್ಲ. ದೇವತಾ ಸ್ಥಾನ ಎಲ್ಲಿರ್ತದೋ ಅಡುಗೆ ಮನೆ ಮತ್ತು ದೇವರ ಮನೆ ಬಿಟ್ಟು ಆಚೆ ಈಚೆ ಎಲ್ಲೂ ದೂರ ಹೋಗೋದಿಲ್ಲ. ಈಗ ಇದನ್ನೇ ನೀವು ಒಗೆದ ಬಟ್ಟೆಯನ್ನು ಧರಿಸ್ಕೊಂಡು ಯಾರು ಅಡುಗೆಯನ್ನು ಮಾಡ್ತೀರಾ ಅವರು ಸಹ ಇದನ್ನೇ ಪಾಲಿಸಬೇಕು. ನಾವು ಒಗೆದ ಬಟ್ಟೆ ಹಾಕ್ಕೊಂಡೆ ಮತ್ತು ಎಲ್ಲಿ ಬೇಕಾದಲ್ಲಿ ಸೋಫಾದಲ್ಲಿ ಹೋಗಿ ಕೂತೆ, ಅಲ್ಲಿ ಅಡ್ಡಾಡಿದೆ ಇಲ್ಲಿ ಅಡ್ಡಾಡಿದೆ ಅಂತ ಹಾಗೆಲ್ಲ ಮಾಡಬಾರ್ದು. ದೇವತಾ ಕಾರ್ಯಗಳನ್ನು ಮಾಡಿದಾಗ ಮಡಿ ಬಟ್ಟೆಯನ್ನು ಧರಿಸ್ಕೊಂಡಾಗ, ಒಗೆದ ಬಟ್ಟೆಗಳನ್ನು ಧರಿಸ್ಕೊಂಡಾಗ ನಾವು ಅಡುಗೆ ಮನೆ ಮತ್ತು ದೇವತಾ ಕಾರ್ಯಗಳನ್ನು ಬಿಟ್ಟು ಆಚೆ ಈಚೆ ಹೊರಗಡೆ ಹೋಗಬಾರ್ದು. ಇದು ಒಂದು ನಿಯಮ ಅಂಥೇಳಿ. ಈ ರೀತಿ ಇದ್ದಾಗ ಮಲಮೂತ್ರ ವಿಸರ್ಜನೆ ಬಂದರೆ ಏನು ಮಾಡಬೇಕು ಅಂತಂದರೆ, ನಮ್ಮ ಪೂರ್ವಜರು ಕೆಲವು ನಿಯಮಗಳನ್ನು ನಮಗೆ ಹಾಕಿದರು. ಏನು ಅಂತಂದರೆ, ಹೆಚ್ಚಾಗಿ ನೀರನ್ನು ಸೇವನೆ ಮಾಡಬಾರ್ದು. ನಾವು ದೇವತಾ ಕಾರ್ಯಗಳಿಗೆ ಕೂಡೋರಿದ್ದರೆ ಹೆಚ್ಚಾಗಿ ನೀರನ್ನು ಸೇವನೆಯನ್ನು ಮಾಡಬಾರ್ದು ಪೂಜೆ ಮುಗಿಯುವವರೆಗೂ. ಅಷ್ಟೇ ಅಲ್ಲ, ಏನು ಹೊಟ್ಟೆ ತುಂಬ ಅದಕ್ಕೆ ನಾವು ಏನು ತಿನ್ನಲಾರ್ದೆ ಪೂಜೆಗೆ ಕೂಡಬೇಕು. ಯಾಕೆ ನಾವು ತಿನ್ನಲಾರ್ದ ಪೂಜೆಗೆ ಕೂಡಬೇಕು ಅಂತಂದರೆ, ಹೊಟ್ಟೆ ತುಂಬ ನಾವು ಏನಾದರೂ ತಿಂದು ಪೂಜೆಗೆ ಕೂತ್ರೆ ಅದು ದೇಹದಲ್ಲಿ ಪಚನ ಕ್ರಿಯೆ ಶುರು ಆಗುತ್ತಂದ್ರೆ ನಮ್ಮ ಕಡೆ ಆಲಸಿ ಆಗಿಬಿಡ್ತೀವಿ. ಒಂಥರ ದೇಹಕ್ಕೆ ಆಲಸಿತನ ಬರ್ತದೆ. ಆವಾಗ ದೇಹ ವಿಶ್ರಾಂತಿಯನ್ನು ಬಯಸ್ತದೆ. ಅದಕ್ಕಾಗಿ ತಿಂದು ಉಂಡು ದೇವರ ಪೂಜೆಯನ್ನು ಮಾಡಬಾರ್ದು. ಈ ರೀತಿ ನಾವು ತಿಂದು ಉಂಡು ಕುಳಿತಾಗ ನಮಗೆ ಏನಾದರೂ ವಾಶ್ರೂಮಿಗೆ ಹೋಗುವಂಥ ಪ್ರಸಂಗಗಳು ಬಂದರೆ ನಾವು ಮಾಡಿದಂಥ ಸಂಕಲ್ಪಗಳು ಕೂಡ ಮುರಿದಂಗಾಗ್ತದೆ. ಅದಕ್ಕಾಗಿ ಹೊಟ್ಟೆಯನ್ನು ಖಾಲಿ ಇಟ್ಟುಕೊಂಡು ದೇವತಾ ಕಾರ್ಯಗಳನ್ನು ಮಾಡಬೇಕು ಅಂಥೇಳಿ. ಇನ್ನು ಕೆಲವರಿಗೆ ಏನಾಗ್ತದೆ ಅಂದ್ರೆ, ಅನಾರೋಗ್ಯ ಕಾರಣದಿಂದ ವಾಶ್ರೂಮಿಗೆ ಹೋಗುವಂಥ ಪ್ರಸಂಗ ಕೂಡ ಬರ್ತದೆ. ಅಂಥವರು ಯಾವ ನಿಯಮಗಳನ್ನ ಪಾಲಿಸಬೇಕು? ಯಾಕಂದರೆ ನಾವು ಪೂಜೆಗೆ ಎಷ್ಟೇ ಸರಳ ಪೂಜೆ ಮಾಡ್ತೀವಿ ಅಂದ್ರೆ ಕೂಡ ನಮಗೆ 2 ತಾಸು ಪೂಜೆಗೆ ಬೇಕಾಗ್ತದೆ. ಆಮೇಲೆ ಅಡುಗೆ ನೈವೇದ್ಯ ಆಯ್ತಂದರೆ 2-3 ತಾಸು ಅಡುಗೆಗೆ ಬೇಕಾಗ್ತದೆ. ಇಂತಹ ಸಮಯದಲ್ಲಿ ಅನಾರೋಗ್ಯದಿಂದ ನಾವು ಬಳಲ್ತಾ ಇದ್ದಾಗ 5 ತಾಸು ನಮಗೆ ತಡ್ಕೊಳ್ಳೋವಂಥ ಶಕ್ತಿ ಇಲ್ಲ ಅಂತಂದಾಗ ಪರ್ಯಾಯವಾಗಿ ನಾವು ಮಡಿ ಬಟ್ಟೆಗಳನ್ನು 2 ಜೋಡಿ ಹಾಕ್ಕೊಂಡು ಬಿಡಬೇಕು. ಈಗ ನಾನು ತೋರಿಸಿದೆಲ್ಲ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಡಿ ಬಟ್ಟೆಗಳನ್ನು ಹಾಕ್ಕೊಳ್ತೇವೆ ಅಂಥೇಳಿ. ಸಾಮಾನ್ಯವಾಗಿ ನಾವು ನಮ್ಮ ಮನೆಯಲ್ಲಿ ಕೂಡ 2 ಜೊತೆ ಮಡಿ ಬಟ್ಟೆಯನ್ನು ಎಕ್ಸ್ಟ್ರಾ ಹಾಕ್ಬಿಟ್ಟಿರ್ತೇವೆ. ಯಾಕಂದರೆ ಯಾರ್ದೋ ಗೊತ್ತಿಲ್ಲದೆ ಯಾರಾದರೂ ಬಂದು ಮುಟ್ಟಿದರೆ ಏನಾದರೂ ಪ್ರಾಬ್ಲಮ್ ಆದರೆ ಅಂಥೇಳಿ ಎಕ್ಸ್ಟ್ರಾ ಹಾಕಿ ಬಿಟ್ಟಿರ್ತೀವಿ. ಮಡಿ ಬಟ್ಟೆಗಳನ್ನು ಎಕ್ಸ್ಟ್ರಾ ಹಾಕ್ಕೊಂಡಿರಬೇಕು. ಇಂತಹ ಪ್ರಸಂಗ ಪ್ರಾಪ್ತ ಆಯಿತು ಅಂದರೆ ನಾವು ಎಲ್ಲಿರ್ತೀವೋ ಅಲ್ಲಿಗೆ ಆ ಕೆಲಸಗಳನ್ನು ಬಿಟ್ಟು ಆಮೇಲೆ ವಾಶ್ರೂಮಿಗೆಲ್ಲ ಹೋಗಿ ಬರಬೇಕು. ಹೋಗಿ ಬಂದು ಹೆಗಲ ಮೇಲೆ ಸ್ನಾನವನ್ನು ಮಾಡಿಕೊಂಡು ಮತ್ತೆ ಮಡಿ ಬಟ್ಟೆಗಳನ್ನು ಧರಿಸಿ ದೇವತಾ ಕಾರ್ಯಗಳನ್ನು ಮುಂದುವರಿಸಬೇಕು. ಯಾಕಂದರೆ ಅನಾರೋಗ್ಯ ಆದಾಗ ಏನೂ ಮಾಡಲಿಕ್ಕೆ ಬರೋದಿಲ್ಲ, ಅನಿವಾರ್ಯ ಅಂತ ಹೇಳ್ತೇವೆ. ಇನ್ನು ಕೆಲವು ಸಲ ಮಕ್ಕಳುಗಳು ಬಂದು ಮುಟ್ಟಾಯಿದಾಗ ವಸ್ತ್ರಾಂಕಿತ ನಡೀತದೆ. ಅಂದರೆ ಮಡಿ ಬಟ್ಟೆಯನ್ನು ತೆಗೆದು ಬೇರೆ ಮಡಿ ಬಟ್ಟೆ ಹಾಕ್ಕೊಂಡು ಬಂದ್ರೆ ನಡೀತದೆ. ಆದರೆ ಮಲಮೂತ್ರ ವಿಸರ್ಜನೆಗೆ ನಾವು ಹೊರಗೆ ಹೋದರೆ ಮುಗಿಸಿ 2 ತಮಗೆ ಹೆಗಲ ಮೇಲೆ ಸ್ನಾನವನ್ನು ಮಾಡಿಕೊಂಡು ದೇಹವನ್ನು ಒದ್ದೆಯನ್ನು ಮಾಡಿಕೊಂಡು ಬಂದು ಮತ್ತೆ ಮಡಿ ಬಟ್ಟೆಯನ್ನು ಉಟ್ಕೊಂಡು ಬಂದು ದೇವರ ಮುಂದೆ ದೇವತಾ ಕಾರ್ಯಗಳನ್ನು ಮುಂದುವರಿಸಬೇಕು.
ಇನ್ನು ಒಗೆದು ಹಾಕಿದ ಬಟ್ಟೆ ಅಂದರೆ ನೀವು ನಮ್ಮ ಹಾಗೆ ಮಡಿ ಬಟ್ಟೆಯನ್ನು ಉಟ್ಕೊಳ್ಳಲ್ಲ ಅಂತಂದರೆ, ಒಗೆದು ಹಾಕಿದ ಬಟ್ಟೆಯನ್ನು ಉಟ್ಕೊಂಡೇ ನೀವು ಪೂಜೆ ಮಾಡ್ತಿದ್ರು ಸಹ ನೀವು ಕೂಡ ನಾವು ದೇವತಾ ಕಾರ್ಯಗಳನ್ನು ಮಾಡಿದಾಗ ಎಲ್ಲಿ ಬೇಕಾದಲ್ಲಿ ಮುಟ್ಟೋದು, ಎಲ್ಲಿ ಬೇಕಾದಲ್ಲಿ ಹೋಗೋದು, ಹೊರಗಡೆ ಅಡ್ಡಾಡೋದು ಹಾಗೆಲ್ಲ ಮಾಡಬಾರ್ದು. ನಾವು ದೇವತಾ ಕಾರ್ಯಗಳನ್ನು ಮಾಡ್ತಾ ಇದ್ದಾಗ ಒಗೆದು ಹಾಕಿದ ಬಟ್ಟೆನೇ ಹಾಕ್ಕೊಳ್ರಿ. ಆದರೆ ಎಲ್ಲ ಅಡಿಗೆ, ನೈವೇದ್ಯ, ಪೂಜೆ ಎಲ್ಲ ಮುಗಿದ ಮೇಲೆ ಒಂದು ಸಲ ನೀವು ಹೊರಗಡೆ ಹೋಗಬೇಕು. ಆ ರೀತಿ ಎಲ್ಲಿ ಬೇಕಾದಲ್ಲಿ ಮುಟ್ಕೊಂಡು ಬಂದು ಅಡುಗೆ ಪೂಜೆ ಮಾಡ್ತೀವಿ ಅಂದರೆ ಅದು ಸರಿ ಆಗೋದಿಲ್ಲ. ಅದಕ್ಕಾಗಿ ನಿಮಗೂ ಕೂಡ ಒಗೆದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡ್ತೀವಿ. ಯಾಕಂದರೆ ಎಲ್ಲ ಜಾತಿಯವರಿಗೂ ನಮ್ಮ ಹಾಗೆ ಮಡಿ ಬಟ್ಟೆಯನ್ನು ಧರಿಸ್ಲಿಕ್ಕೆ ಆಗೋದಿಲ್ಲ. ಅಂಥವ್ರು ನೀವೇನು ಮಾಡಬೇಕು ಅಂತಂದರೆ ಒಗೆದ ಬಟ್ಟೆಯನ್ನು ಧರಿಸ್ರಿ. ಆದರೆ ಈ ರೀತಿ ಮಲಮೂತ್ರ ವಿಸರ್ಜನೆಗೆ ಹೋಗಿ ಮತ್ತು ಹಾಗೆ ಬಂದು ದೇವತಾ ಕಾರ್ಯಗಳನ್ನು ಮಾಡಿದರೆ ಅದು ದೋಷಪೂರಿತ ಆಗ್ತದೆ ಅಂಥೇಳಿ ಅಂಥವರು ಕೂಡ ಕೈ ಕಾಲನ್ನು ತೊಳ್ಕೊಂಡು ಬೇರೆ ಬಟ್ಟೆಯನ್ನು ಮತ್ತೆ ಒಗೆದ ಬಟ್ಟೆಗಳನ್ನು ಧರಿಸ್ಕೊಂಡು ಬಂದು ದೇವತಾ ಕಾರ್ಯಗಳನ್ನು ಮಾಡಬೇಕು. ಹಾಗೆ ನಾವು ವಾಶ್ರೂಮಿಗೆ ಹೋಗಿ ಬಂದು ಕೈಕಾಲು ತೊಳ್ಕೊಂಡು ಬಂದು ದೇವತಾ ಕಾರ್ಯಗಳನ್ನು ಮಾಡಬಾರ್ದು. ಆ ಬಟ್ಟೆಗಳನ್ನು ಬಿಚ್ಚಿ ಬೇರೆ ಬಟ್ಟೆಗಳನ್ನು ಧರಿಸ್ಕೊಂಡು ಬಂದು ಹೆಗಲ ಮೇಲೆ ಒಂದೆರಡು ತಮ್ಗೆ ಸ್ನಾನವನ್ನು ಮಾಡ್ಕೊಂಡು ಬಂದು ಒಗೆದ ಬಟ್ಟೆಗಳನ್ನು ಧರಿಸ್ಕೊಂಡು ಪೂಜೆಯನ್ನು ಮುಂದುವರಿಸಬೇಕು. ಅದಕ್ಕಾಗಿ ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ನಾವು ಏನನ್ನೂ ಸೇವನೆ ಮಾಡದೆ ಅಡಿಗೆ ನೈವೇದ್ಯ ಆಗೋವರೆಗೂ ಉಪವಾಸ ಮಾಡಿ, ಅಂದರೆ ಒಂದು ಕಪ್ ಟೀ ಕಾಫಿ ಕುಡಿಬಹುದು. ಈ ರೀತಿ ಮಾಡಿ ನಾವು ಅಡಿಗೆ ನೈವೇದ್ಯ ಆದಮೇಲೆ ಹೊಟ್ಟೆ ತುಂಬ ಊಟ ಮಾಡೋದು ಬಹಳನೇ ಶ್ರೇಷ್ಠ ಅಂತ ಹೇಳ್ತೀನಿ. ಅದಕ್ಕಾಗಿ ತಿಂಡಿಗಳನ್ನು ತಿಂದು ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ದೇವತಾ ಕಾರ್ಯಗಳನ್ನು ಮಾಡಬೇಕಾದ್ರೆ ಹೊಟ್ಟೆಯನ್ನು ಖಾಲಿ ಇಟ್ಕೊಂಡು ಪೂಜೆಯನ್ನು ಮಾಡಿದರೆ ಶ್ರೇಷ್ಠ. ಆದಷ್ಟು ಬೇಗ ಬೇಗ ಪೂಜೆ ಆಗ್ತದೆ. ಹೀಗೆ ಅದರಿಂದ ಹೊಟ್ಟೆಯನ್ನು ಖಾಲಿ ಇಟ್ಕೊಂಡು ಪೂಜೆ ಮಾಡಿದರೆ ತೊಂದರೆ ಆಗ್ತದೆ ಅನ್ನೋದಾದರೆ ಹಾಲು ಹಣ್ಣು ತೆಗೆದುಕೊಳ್ಬೋದು, ಅದು ಆರೋಗ್ಯಕ್ಕೆ ಒಳ್ಳೆಯದು. ಟೀ ಕಾಫಿಯನ್ನು ಕುಡಿದು ಪೂಜೆ ಮಾಡ್ಬೋದು. ಈ ರೀತಿ ಪಾಲಿಸಿ ನೋಡ್ರಿ. ಅಂದರೆ ನಿಮಗೂ ಕೂಡ ಮಧ್ಯದಲ್ಲಿ ಈ ಒಂದು ಹೋಗುವಂಥ ಪ್ರಸಂಗಗಳು ಬರುವುದಿಲ್ಲ. ಅನಿವಾರ್ಯ ಇದ್ದಾಗ ಈ ರೀತಿಯಾಗಿ ಹೇಳಿದ ಕ್ರಮವನ್ನು ಪಾಲನೆ ಮಾಡಿ ಮತ್ತೆ ಪೂಜಾ ಕಾರ್ಯಗಳನ್ನು ಮುಂದುವರಿಸ್ಬೋದು. ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಿಮಗೂ ಇಂತಹ ಏನಾದರೂ ಸಂದೇಹಗಳಿದ್ದರೆ ನೀವು ಖಂಡಿತವಾಗಿಯೂ ಕೇಳ್ಬೋದು. ಸಮಯ ಸಿಕ್ಕಾಗ ಖಂಡಿತವಾಗಿಯೂ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.